ವಾಯುಪಡೆಗೆ LCA ವಿಮಾನಗಳು ಯಾಕೆ ಬೇಕು ಅಂತ? ಇದರಲ್ಲಿ ಕಾಂಪೋಸಿಟ್ ಮೆಟೀರಿಯಲ್ ಅತಿ ಹೆಚ್ಚಿರೋದ್ರಿಂದ ಆ ಸೂಚನೆ ಬರೋದೇ ಕಷ್ಟ ಅವ್ರಿಗೆ. ಪೈಲಟ್ ಎಜೆಕ್ಟ್ ಆಗಿಬಿಟ್ಟ, ಪೈಲಟ್ ಅದರಲ್ಲಿ ಉಳ್ಕೊಂಡ, ಬಟ್ ಏರ್ಕ್ರಾಫ್ಟು ನಾಶ ಆಯಿತು. ಯೂಶಲಿ ಟ್ವಿನ್ ಇಂಜಿನ್ಸೇ ಯೂಸ್ ಮಾಡ್ತಾಯಿದ್ರು ಅವಾಗ. ಹಾಂ ಸರ್, ಸಿಂಗಲ್ ಇಂಜಿನ್ ಯೂಶಲಿ ಏರೋ ಶೋ ಅಲ್ಲಿ ಯೂಸ್ ಮಾಡ್ತಿರಲಿಲ್ಲ. ತೇಜಸ್ ಇಟ್ಕೊಳ್ಳೋ ಅಡ್ವಾಂಟೇಜು ಎಷ್ಟಿದೆ ಅಂತ ಮನವರಿಕೆ ಮಾಡ್ಕೊಂಡು ನಾವು ಹೆಲ್ತಿ ಮಾರ್ಕೆಟಿಂಗ್ ಮಾಡ್ಕೊಂಡೇ ಹೋಗ್ತೀವಿ ಹೊತ್ತು. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಮಲ್ಲಪ್ಪ ಹಳೆಮನಿ. ಇತ್ತೀಚಿನಲ್ಲಿ ದುಬೈನಲ್ಲಿ ನಡೆದಂತಹ ಭಾರತ ಏರ್ ಶೋನಲ್ಲಿ ಇಡೀ ಪ್ರಪಂಚವೇ ಭಾರತದತ್ತ ತಿರುಗಿ ನೋಡುವಂತಹ ಒಂದು ಘಟನೆಯೊಂದು ನಡೆದಿದೆ. ಭಾರತದ ಹೆಮ್ಮೆಯ ಮೇಕ್ ಇನ್ ಇಂಡಿಯಾ ಪ್ರತೀಕವಾದ ತೇಜಸ್ ಯುದ್ಧ ವಿಮಾನ ತನ್ನ ಪರಾಕ್ರಮ ತೋರುವ ಭರದಲ್ಲಿ ಅತ್ಯಂತ ದುರಂತದ ಅಂತ್ಯ ಕಂಡಿದೆ. ಅಮೆರಿಕ, ರಷ್ಯಾದಂಥ ಬಲಿಷ್ಠ ದೇಶಗಳ ಬೃಹತ್ ಯುದ್ಧ ವಿಮಾನಗಳ ನಡುವೆ ನಮ್ಮ ಪುಟಾಣಿ ತೇಜಸ್ ಎಲ್ಲರ ಗಮನ ಸೆಳೆದಿತ್ತು. ಸಸ್ತ್ ಒಳಗೆ ಮಸ್ತ್ ಎಂದು ಜಗತ್ತಿನ ಹಲವು ದೇಶಗಳು ತೇಜಸ್ಗಾಗಿ ಸಾಲಾಗಿ ನಿಂತಿದ್ದ ಹೊತ್ತಲ್ಲೇ ಈ ಆಘಾತಕಾರಿ ಘಟನೆಯೊಂದು ನಡೆದಿದೆ. ಅಷ್ಟಕ್ಕೂ ಏನಿದು ಘಟನೆ? ಭಾರತದ ಅತ್ಯಂತ ಸುರಕ್ಷಿತ ಯುದ್ಧ ವಿಮಾನ ಎಂದು ಕರೆಯಲ್ಪಡುವ ತೇಜಸ್ ಪತನವಾಗಿದ್ದು ಹೇಗೆ ಮತ್ತು ಏಕೆ? ಈ ದುರಂತದ ಹಿಂದೆ ತಾಂತ್ರಿಕ ದೋಷವಿದೆಯಾ ಅಥವಾ ಬೇರೇನಾದರೂ ಕಾರಣವಿದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಇವತ್ತು ನಮ್ಮ ಜೊತೆಗಿದ್ದಾರೆ ಬಾಹ್ಯಾಕಾಶ ಮತ್ತು ರಕ್ಷಣಾ ರಂಗದ ಪ್ರಖ್ಯಾತ ವಿಶ್ಲೇಷಕರಾದಂತಹ ಶ್ರೀ ಗಿರೀಶ್ ಲಿಂಗಣ್ಣ ಅವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ನಾವು ಕೇಳೋದಾದರೆ LCA ವಿಮಾನಗಳ ಮಹತ್ವ ಏನು ಸರ್? ವಾಯುಪಡೆಗೆ LCA ವಿಮಾನಗಳು ಯಾಕೆ ಬೇಕು ಅಂತ? ನೋಡಿ, LCA ಅತಿ ಚಿಕ್ಕದಾದ ಒಂದು ವಿಮಾನ. ಅಂದರೆ ಅದರ ಲೆಂತ್ ಬಂದು, ಅಂದರೆ ಅದರ ಉದ್ದ ಅಳತೆ ಬಂದು ಒಂದು 13.2 ಮೀಟ್ರ್ ಇದೆ. ಓಕೆ ಸರ್. ವಿಡ್ತ್ ಅಂದರೆ ರೆಕ್ಕೆ ಒಂದು ರೆಕ್ಕೆ ಕೊನೆಯಿಂದ ಇನ್ನೊಂದು ರೆಕ್ಕೆ ಕೊನೆ ತನಕ ವಿಡ್ತ್ ತಗೊಂಡ್ರೆ ಹತ್ತತ್ರ 8.8 ಮೀಟರ್ಸ್ ಇರ್ಬೋದು, ಮತ್ತು ಹೈಟ್ ಒಂದು 4.4 ಮೀಟರ್ಸ್ ಇರ್ಬೋದು. ಓಕೆ ಸರ್. ಅದ್ರ ಟೇಕ್ ಆಫ್ ವೆಯ್ಟ್ ಅಂದರೆ ಎಷ್ಟು ಎತ್ಬೋದು ಅಂದರೆ ಹತ್ತತ್ರ 13 ಟನ್ ತನಕ ಎತ್ಬೋದು. ಇದು ವಿಶ್ವದಲ್ಲೇ ಒಂದು ಅತ್ಯಂತ ಚಿಕ್ಕದಾದ ಯುದ್ಧ ವಿಮಾನ ಅಂತ ಹೇಳ್ಬೋದು. ಓಕೆ ಸರ್. ಆಮೇಲೆ ಇದರಲ್ಲಿ ಮೋರ್ ದೆನ್ 45 to 50% ಅಷ್ಟು ಈ ಮೆಟೀರಿಯಲ್ ಯೂಸ್ ಮಾಡಿದಾರಲ್ಲ ಈ ಏರ್ಕ್ರಾಫ್ಟ್ನ ಕಟ್ಟಕ್ಕೆ, ಅದು ಒಂದು ಕಾಂಪೋಸಿಟ್ ಮೆಟೀರಿಯಲ್ ಅಂತ. ಓಕೆ ಸರ್. ಈ ಕಾಂಪೋಸಿಟ್ ಮೆಟೀರಿಯಲ್ ಯಾವ ಥರ ಅಂದರೆ, ಈಗ ಒಂದು ಬಾಲ್ ಗೋಡೆಗೆ ಹೊಡೆದ್ರೆ ಏನಾಗುತ್ತೆ, ಬಾಲ್ ವಾಪಸ್ ಬರುತ್ತೆ. ಹಾಂ, ಹೋದ ಸ್ಪೀಡಲ್ಲಿ ವಾಪಸ್ ಬರುತ್ತೆ. ಅದೇ ಒಂದು ಮಣ್ಣಿನ ಮೇಲೆ ಒಂದು ಬಾಲ್ ಹೊಡೆದ್ರೆ ಅದು ಅದೇ ಸ್ಪೀಡಲ್ಲಿ ಬರಲ್ಲ. ಅಲ್ಲೇ ನೀವು ಉಳ್ಕೋಬೋದು, ಕಚ್ಕೋಬೋದು, ಬರದೇನು ಬಂದ್ರೂ ತುಂಬ ಕಮ್ಮಿ ಬರುತ್ತೆ. ಹೌದು ಸರ್. ಸೊ ಈ ಯುದ್ಧ ವಿಮಾನ ಹಾರ್ತಿರ್ಬೇಕಾದ್ರೆ ಎನಿಮಿ ರೇಡಾರ್ಸಿಂದ ಸಿಗ್ನಲ್ಸ್ ಹೋಗುತ್ತೆ ಯಾವ ಏರೋಪ್ಲೇನ್ ಬರ್ತಾ ಇದೆ ಅಂತ. ಆ ಸಿಗ್ನಲ್ ಹೋದಾಗ ಅದು ಬೌನ್ಸ್ ಆಗಿ ವಾಪಸ್ ಬಂದಾಗ ಇಲ್ಲಿ ಏರೋಪ್ಲೇನ್ ಬರ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಸೂಚನೆಗಳು ಬರುತ್ತೆ. ಇದರಲ್ಲಿ ಕಾಂಪೋಸಿಟ್ ಮೆಟೀರಿಯಲ್ ಅತಿ ಹೆಚ್ಚಿರೋದ್ರಿಂದ ಆ ಸೂಚನೆ ಬರೋದೇ ಕಷ್ಟ ಅವ್ರಿಗೆ. ಅಂದರೆ ಆ ಯುದ್ಧ ವಿಮಾನ ಬರ್ತಾ ಇದೆ ಅನ್ನೋದೇ ಅವ್ರಿಗೆ ಗೊತ್ತಾಗಲ್ಲ. ಓಕೆ ಸರ್. ಸೊ ಆದ್ದರಿಂದ ಇದು ಸ್ಟೆಲ್ತ್, ಅಂದರೆ ಅದನ್ನು ಸ್ಟೆಲ್ತ್ ನೇಚರ್ ಅಂತ ಕರೀತಾರೆ. ಇದು ಅತ್ಯಂತವಾಗಿ ಒಳ್ಳೆ ಸ್ಟೆಲ್ತ್ ನೇಚರ್ ಇರುವಂಥ ಒಂದು ಯುದ್ಧ ವಿಮಾನ, ವಿಶೇಷವಾದ ಯುದ್ಧ ವಿಮಾನ. ನಮ್ಮಲ್ಲಿ ಸುಖ ಇದೆ, ಮಿರಾಜ್ ಇದೆ, ಜಾಗ್ವರ್ ಇದೆ, ಮಿಗ್ ಇದೆ. ಯಾವುದೇ ವಿಮಾನ ಇದ್ರೂ ಈ ಸ್ಟೆಲ್ತ್ ನೇಚರ್ ಇಲ್ಲ. ಅಂದರೆ ಎನಿಮಿಗೆ ಭಾಳ ಬೇಗ ಡಿಟೆಕ್ಟ್ ಆಗುತ್ತೆ. ಇನ್ನು ಮುಂದೆ ಬರೋ ಯುದ್ಧ ವಿಮಾನಗಳೆಲ್ಲ ಸ್ಟೆಲ್ತ್ ನೇಚರ್ಗಳು ಜಾಸ್ತಿ ಬರುತ್ತೆ. ಸೊ ಈಗಿರೋ 4 ತಲೆಮಾರಿನ ಅತ್ಯಾಧುನಿಕ ಯುದ್ಧ ವಿಮಾನ ಅಂದರೆ ಭಾರತದಲ್ಲಿ ರಫೇಲ್ಸ್ ಬಿಟ್ಟರೆ ನಾವೇ ತಯಾರಿಸಿರುವಂಥ ಫುಲ್ಲಿ ಹೋಮ್ ಗ್ರೋನ್ ಅಂತ ಏನು ಹೇಳ್ತಾರೆ, ಅಂದರೆ ನಮ್ಮದೇ ಡಿಸೈನು, ನಾವೇ ತಯಾರಿ ಮಾಡಿರುವಂಥ, ನಮ್ಮ HALನಿಂದ ಮಾಡಿರುವಂಥ ಏರ್ಕ್ರಾಫ್ಟ್. ಇದರಲ್ಲಿ ಬೇರೆ ದೇಶದ್ದೇನಾರು ಬಳಸ್ತೀವ ಅಂದರೆ ಕೆಲವು ಪ್ರಾಡಕ್ಟ್ಸ್ ಬಳಸ್ತೀವಿ, ಪ್ಲಸ್ ಇಂಜಿನ್ ಮೇನ್ GE F404 IN-20 ಅನ್ನೋ ಒಂದು ಇಂಜಿನ್ನ ಈ ತೇಜಸ್ ಮಾರ್ಕ್ 1ಗೆ ಅಳವಡಿಸಲಾಗಿದೆ. ಇದು ಬಂದು ತೇಜಸ್ ಮಾರ್ಕ್ 1. ನೆಕ್ಸ್ಟ್ ಬರ್ತಾ ಇರೋದು ಮಾರ್ಕ್ 1. ಇದಾದ್ಮೇಲೆ ಬರೋದು ಮಾರ್ಕ್ 2. ಈ ಮಾರ್ಕ್ 1ನಲ್ಲಿ 2 ಥರ ಇರುತ್ತೆ. ಒಂದು ಸಿಂಗಲ್ ಪೈಲಟ್ ತೇಜಸ್ಸು, ಇನ್ನೊಂದು ಟ್ವಿನ್ ಸೀಟರ್ ಅಂತ ಬರುತ್ತೆ.
ಟ್ವಿನ್ ಸೀಟರ್ ಯಾಕೆ ಅಂದರೆ ಟ್ರೈನಿಂಗ್ ಮಾಡೋಕ್ಕೆ, ಓಕೆ ಸರ್. ಟ್ರೈನಿಂಗ್ ಮಾಡೋಕ್ಕೆ, ಪೈಲಟ್ಗಳ ಟ್ರೈನಿಂಗ್ ಮಾಡೋಕ್ಕೆ ಟ್ವಿನ್ ಸೀಟರ್ ಏರ್ಕ್ರಾಫ್ಟ್ ಯೂಸ್ ಮಾಡ್ತಾರೆ. ಈಗ ಮೊನ್ನೆ ದುಬೈಯಲ್ಲಿ ಶುಕ್ರವಾರ ಮಧ್ಯಾಹ್ನ ನೆನ್ನೆ ಬಿದ್ದಿರೋವಂಥ ಯುದ್ಧ ವಿಮಾನ, ಕ್ರ್ಯಾಶ್ ಆಗಿರುವಂಥ ವಿಮಾನ ಬಂದು ತೇಜಸ್ ಮಾರ್ಕ್ 1. ಇದು ಹತ್ತತ್ರ 38 ತೇಜಸ್ ಮಾರ್ಕ್ 1 ಓಕೆ ಸರ್ ಈಗಾಗಲೇ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ. ಇನ್ನೂ 2 ಟ್ರೈನರ್ ಇನ್ನೂ ನಾವು ಡೆಲಿವರಿ ಮಾಡಿಲ್ಲ. ಓಕೆ ಸರ್. ಇದಾದಮೇಲೆ ಈ ಒಂದು ಮುಗಿದೋಯ್ತು ಮಾರ್ಕ್ 1. ಇನ್ನು ಮುಂದೆ ಬರೋದು ಮಾರ್ಕ್ 1 ಆಲ್ಫಾ ಅಂದರೆ ಮಾರ್ಕ್ 1A. ಅದಕ್ಕೂ ಸೇಮ್ ಇಂಜಿನ್ ಆಗಿದೆ. ಬಟ್ ಅದರಲ್ಲಿ ಎಲೆಕ್ಟ್ರಾನಿಕ್ ಸಾಫ್ಟ್ವೇರ್ ಹೋಗಿರ್ಬೋದು, ಮತ್ತು ಅದಕ್ಕೆ ಅಳವಡಿಸುವಂಥ ವೆಪನ್ಸ್ಗಳಾಗಿರ್ಬೋದು, ಅದೆಲ್ಲ ಇನ್ನೂ ಸ್ವಲ್ಪ ಅಪ್ಗ್ರೇಡೆಡ್ ವರ್ಷನ್ ಮಾರ್ಕ್ 1A ಅಂತ ಬರುತ್ತೆ. ಸೊ ನೆಕ್ಸ್ಟ್ ಆ್ಯಕ್ಚುಲಿ ಅದು ಫೆಬ್ರವರಿಗೆ ಡೆಲಿವರಿ ಆಗಬೇಕಾಯ್ತು, ಮತ್ತು ಅಕ್ಟೋಬರ್ಗೆ ಡೆಲಿವರಿ ಮಾಡ್ತೀವಿ ಅಂದರು. ಮತ್ತು ಈಗ ಮಾರ್ಚ್ 2027ಕ್ಕೆ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ರು. ಓಕೆ ಸರ್. ತೊಂದರೆಗಳು ಹೇಳಿದ್ರು, ಇಂಜಿನ್ಸ್ಗಳ ಸಪ್ಲೈ ಸರಿಯಾಗಿ ಆಗ್ತಾಯಿಲ್ಲ GE ಅಂತ. ಬಟ್ ಅದನ್ನೆಲ್ಲ ಈಗಾಗಲೇ GE ಅವರು 4-5 ಸಪ್ಲೈ ಮಾಡಿದ್ದಾರೆ. ಬಟ್ HAL ಅವರು ಅದನ್ನು ಸ್ವಲ್ಪ ಫಾಸ್ಟ್ ಮಾಡಿ ಡೆಲಿವರಿ ಮಾಡಬೇಕಾಗತ್ತೆ. ಅದನ್ನು ನೀವು ಏರೋ ಶೋ ಅಲ್ಲಿ ಇವರು ಗಲಾಟೆ ಮಾಡಿದ್ರು, ಯಾರು ಏರ್ಫೋರ್ಸ್ AP ಸಿಂಗ್ ಏರ್ಫೋರ್ಸ್ ಚೀಫ್ ಮಾರ್ಷಲ್ ಅದ್ರ ಬಗ್ಗೆ ಗಲಾಟೆ ಮಾಡಿದ್ರು, ಇನ್ನೂ ಡೆಲಿವರಿ ಆಗಿಲ್ಲ ಅಂತ. ಈಗ ದುಬೈಗೆ ಬಂದರೆ ನಿನ್ನೆ ಬಿದ್ದಿದ್ದಂಥ ಯುದ್ಧ ವಿಮಾನ ಅದು ಏನಕ್ಕೆ ಬಿತ್ತು ಅಂತ ನಾವು ಅದನ್ನು ಅನಲೈಸ್ ಮಾಡ್ತಾ ಇದ್ದರೆ, ಆ್ಯಕ್ಚುಲಿ ದುಬೈನಲ್ಲಿ ನೋಡೋದಾದರೆ ಇದೊಂದು ಆಘಾತಕಾರಿ ವಿಷಯನಾಗಿದೆ. ಆದರೆ ನಾವು ಹಿಂದಿನ ಇತಿಹಾಸ ನೋಡೋದಾದರೆ ಈ ಕಳೆದ 24 ವರ್ಷದಲ್ಲಿ ಇದು 2ನೇ ಬಾರಿ ಆಗ್ತಾ ಇರೋದು ಆಘಾತ. ಹೌದು, ಮೊದಲನೇದು ರಾಜಸ್ಥಾನದಲ್ಲೊಂದಾಯಿತು 2024ರಲ್ಲಿ. ಆವಾಗ ಟೆಕ್ನಿಕಲ್ ಇಶ್ಯೂ ಬಂತು, ಅಂದರೆ ಫ್ಯೂಯಲ್ ಸಪ್ಲೈಯಲ್ಲಿ ಏನೋ ಇಶ್ಯೂ ಆಗಿ ಪೈಲಟ್ಟು ಎಜೆಕ್ಟ್ ಆಗಿಬಿಟ್ಟ. ಪೈಲಟ್ ಅದರಲ್ಲಿ ಉಳ್ಕೊಂಡ, ಬಟ್ ಏರ್ಕ್ರಾಫ್ಟು ನಾಶ ಆಯಿತು. ಈ ನೆನ್ನೆ ನಡೆದ ಆಘಾತದಲ್ಲಿ ಏನಾಗಿದೆ ಅಂದರೆ ಇನ್ನೂ ಅದನ್ನು ತನಿಖೆ ಆಗಬೇಕು. ಆ ತನಿಖೆ ಆಗಿ ನಿಖರವಾಗಿ ಹೇಳಬೇಕು ಏನಾಗಿದೆ ಅಂತ. ನಾವು ಮಾತಾಡ್ತಿರೋದು ಮೇಲ್ನೋಟಕ್ಕೆ ಮಾತ್ರ. ಅಂದರೆ ಪ್ರೈಮಾ ಫೇಶಿಯಾ ಆ ಒಂದು ಬಿದ್ದಿರೋದು ನೋಡಿದ್ರೆ ಏನು ಅನ್ನಿಸ್ಬೋದು ಅನ್ನೋದನ್ನು ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಹೇಳಿದ್ದೆ ಹಿಂಗೆ ಆಗಿರ್ಬೋದು ಅಂತ ಯಾರ ಕೈಲೂ ಹೇಳೋಕ್ಕಾಗಲ್ಲ. ಈವನ್ HAL ಅವ್ರನ್ನ ಕರ್ಕೊಂಡೋಗಿ ಕೂಡ್ಸಿದ್ರು ಹೇಳೋಕ್ಕಾಗಲ್ಲ, ಏರ್ಫೋರ್ಸ್ ಅವ್ರನ್ನ ಕರ್ಕೊಂಡೋಗಿ ಕೂಡ್ಸಿದ್ರು ಇದಕ್ಕೆ ಆಗಿದೆ ಅಂತ ಖಂಡಿತವಾಗಿ ಕಂಪ್ಲೀಟ್ ತನಿಖೆ ಆಗೋ ತನಕ ಹೇಳೋಕ್ಕಾಗಲ್ಲ. ಸೊ ಈಗ ನಾವೇನು ಹೇಳ್ತಾ ಇರೋದು ಅಂದರೆ, ಆ ಬಿದ್ದಿರೋ ರೀತಿ ನೋಡಿದ್ರೆ ಹಿಂಗಾಗಿರ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಏನಾಗಿದೆ ಅಂದರೆ, ಈ ಪೈಲಟ್ ಮೆನೋವರಿಂಗ್ ಮಾಡ್ತಾನೆ. ಮೆನೋವರಿಂಗ್ ಅಂದರೆ ತಿರುಗಿಸೋದು. ಯೂಶಲಿ ಇದೇನಾಗುತ್ತೆ ಅಂದರೆ, ಈ ಎಕ್ಸಿಬಿಷನ್ಗಳಲ್ಲಿ ಏರೋ ಶೋಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಅದಕ್ಕೆ ಒಂದು ಫಿಕ್ಸ್ಡ್ ಲಿಮಿಟ್ಸ್ ಇರುತ್ತೆ. ಬಟ್ ಈ ಎಕ್ಸಿಬಿಷನ್ಗಳಲ್ಲಿ ಸ್ವಲ್ಪ ಅದಕ್ಕಿಂತ ಮೀರಿ ಮಾಡೋವಂಥ ಸಾಹಸಗಳೇ ಜಾಸ್ತಿ ಇರ್ತವೆ. ನಮ್ಮವರೇ ಅಂತಲ್ಲ, ಎಲ್ಲ ಪೈಲಟ್ಗಳು ಅದನ್ನೇ ಮಾಡೋದು. ಅದರಲ್ಲೂ ತಿರುಗೋದು ನೋಡೋಕೆ ಒಂದು ಚಂದ ಸರ್, ಅದು ನೋಡೋಕ್ಕೆ ಭಾಳ ಚೆನ್ನಾಗಿರುತ್ತೆ. ಬಟ್ ರಷ್ಯಾದವರು ಇದರಲ್ಲಿ ಭಾಳ ಇನ್ನೂ ಜಾಸ್ತಿ ಅತಿ ಹೆಚ್ಚು ಮಾಡ್ತಾರೆ ತಿರುಗಿಸೋದು. ಅದೇ ಥರ ಯುಕ್ರೇನಲ್ಲಿ ಈ ಥರ ಮಾಡೋಕ್ಕೋಗಿ 2002ರಲ್ಲಿ 77 ಜನ ಸತ್ತೋಗ್ಬಿಟ್ರು, Su-27 ಅಂತ. ಆವಾಗ 77 ಜನ ಸತ್ತೋದ್ಮೇಲೆ ಯುಕ್ರೇನಲ್ಲಿ ಏರೋ ಶೋನೇ ನಡಿಬಾರ್ದು ಅಂತ ಬ್ಯಾನೇ ಮಾಡಿಬಿಟ್ರು. ಈ ರಷ್ಯನ್ಸ್ ಯೂಶಲಿ ದೇ ಆರ್ ಒಂಥರ ಔಟ್ ಆಫ್ ದ ವೇ ಶೋ ಮಾಡೋದು. ಇದರಲ್ಲೂ ನೋಡಿರ್ಬೋದು Su-57 ನಮ್ಮ ಬೆಂಗಳೂರು 2025ರಲ್ಲಿ ನಡೆದಂಥ ಏರೋ ಶೋ ಅಲ್ಲಿ ಯಾವ ಥರ ಇದು ಮಾಡಿದ್ರು ಅಂತ. ಅದೇ ಥರ ತೇಜಸ್ಸನ್ನು ಚೆನ್ನಾಗೇ ಮಾಡಿದ್ರು. ಆಮೇಲೆ ಈ ಒಂದು ಪೈಲಟ್ ಭಾಳ ಅನುಭವ ಇರುವಂಥ ಪೈಲಟ್ಟು. 3 ವರ್ಷಗಳ ಕಾಲದಿಂದ ಸತತವಾಗಿ ಈ ವಿಮಾನ ಪಾರ್ಟಿಸಿಪೇಟ್ ಮಾಡ್ತಾನೆ ಬರ್ತಾಯಿತ್ತು ಏರೋ ಶೋಗಳಲ್ಲಿ. ಆ ಪೈಲಟ್ರು ಅತಿ ಏನಂದರೆ ಎಕ್ಸ್ಪೀರಿಯನ್ಸ್ಡ್ ಇರುವಂಥ ಪೈಲಟ್. ಸೊ ವಿಂಗ್ ಕಮಾಂಡ್ ನಮಾಂಶ ಅಂತೇಳಿ ವಿಂಗ್ ಕಮಾಂಡರ್ ಇವರು. ಸೊ ಅವರು 34 ವರ್ಷಕ್ಕೆ ಪಾಪ ಅವರು ಹಸುನಿಗಿದ್ದಾರೆ. ಅದೊಂದು ಭಾಳ ದುರಂತದ. ನಾವು ಅವ್ರ ಪರವಾಗಿ ಇದ್ದೀವಿ, ನಾವು ಕುಟುಂಬದ ಜೊತೆ ಇದ್ದೀವಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ.
ಖಂಡಿತ ನಾವೆಲ್ಲರೂ ಅವ್ರ ಪರವಾಗಿ ನಿಂತ್ಕೊಳ್ಳೇಬೇಕು. ಅದು ಭಾರತದ ಒಂದು ಹೆಮ್ಮೆಯ ಒಂದು ಏನದು ಗಳಿಗೆಯಲ್ಲಿ ಆದಂತಹ ಒಂದು ದುರಂತ. ಸೊ ಅವ್ರ ಜೊತೆ, ಆ ಕುಟುಂಬದ ಜೊತೆ ನಾವೆಲ್ಲರೂ ಇಡೀ ಭಾರತೀಯರು ನಿಂತ್ಕೊಳ್ಳೇಬೇಕು. ಅವ್ರಿಗೆ ಈ ಮಾರಲ್ ಸಪೋರ್ಟು ಯಾವ ಥರ ಸಪೋರ್ಟ್ ನಾವು ಮಾಡ್ತಾನೆ ಬರಬೇಕು ಇಂಥ ಪೈಲಟ್ಸ್ಗಳಿಗೆಲ್ಲ. ಸೊ ಅದು ಯಾವ ಥರ ಆಯಿತು ಅಂತ ಈಗ ಅದಕ್ಕೆ ಬರೋಣ. ಈಗ ಏನಾಗುತ್ತೆ ಅಂದರೆ ಅಲ್ಲಿ ಮೆನೋವರಿಂಗ್ ಆಯಿತು ಅಂತ ಹೇಳ್ತಾರೆ. ಬಟ್ ಅದು ನೋಡಿದ್ರೆ ಇಟ್ ವಾಸ್ ನಾಟ್ ಎ ಕಂಪ್ಲೀಟ್ ಮೆನೋವರಿಂಗ್. ಅಂದರೆ ಬ್ಯಾರಲ್ ಮೆನೋವರಿಂಗ್ ಅಂತ ಮಾಡ್ತಾನೆ ಅವರು. ಬ್ಯಾರಲ್ ಮೆನೋವರಿಂಗ್ ಅಂದರೆ ಏನಂದರೆ, ಒಂದು ಕಾರ್ಕ್ನ ನೀವು ಒಂದು ಬಾಟ್ಲೊಳಗೆ ತಿರುಗಿಸಿದ್ರೆ ಹೇಗಿರುತ್ತೆ ಅಂತ ಎಲಿಕಲ್ ಆಗಿ ಈ ಬ್ಯಾರಲ್ ಮೆನೋವರಿಂಗ್ ಅಂತಾರೆ. ಅಂದರೆ ಹಿಂಗೆ ಅದು ತಿರುಗಿಸ್ತಾ ಇರುತ್ತೆ, ಲಾಂಜಿಟ್ಯೂಡನಲ್ಲಿ ತಿರುಗಿಸ್ತೀವಿ. ಸೊ ಆ ಬ್ಯಾರಲ್ ಮೆನೋವರಿಂಗ್ ಆದ ಮೇಲೆ ಅವ್ರು ಏನಾಗುತ್ತೆ ಅಂದರೆ, ಸಡನ್ನಾಗೆ ಅವ್ರ ಮೇಲೆ ಎದೊಳಕ್ಕೆ ಹೋಗ್ಬೇಕಾದ್ರೆ ಫ್ಲೈಟ್ ಕೆಳಗಡೆ ನೋಸ್ ಡೌನಿಗೆ ಬಂದ್ಬಿಡುತ್ತೆ. ನೋಸ್ ಡೌನಿಗೆ ಬಂದ್ಬಿಟ್ಟು ವಿತಿನ್ ಫ್ಯೂ ಸೆಕೆಂಡ್ಸ್, 20-25 ಸೆಕೆಂಡ್, 20 ಸೆಕೆಂಡ್ಸು ಇಲ್ಲ ಅನ್ಸುತ್ತೆ, ಬಂದು ಅಪ್ಪಳಿಸ್ಬಿಡುತ್ತೆ. ಸೊ ಇದು ನೆಗೆಟಿವ್ ಜಿ ಫೋರ್ಸ್ ಅಂತ ಕರೀತಾರೆ ಇದನ್ನ. ನೆಗೆಟಿವ್ ಜಿ ಫೋರ್ಸ್, ಇದು ಜಿ ಟರ್ನ್ ಅಂದ್ರೆ ಏನು, ನಮ್ಗೆ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ತರ ಇದನ್ನ ಹೇಳ್ಬೋದು. ಈಗ ನೆಗೆಟಿವ್ ಜಿ ಟರ್ನ್ ಅಂದ್ರೆ, ಈಗ ಅವ್ನ ಟರ್ನ್ ಈ ಕಡೆ ಯಾವುದು ಜನ ಕೂತಿರೋ ಕಡೆ ಟರ್ನಿಂಗ್ ಆಗ್ತಿದ್ರೆ ಅದು ನೆಗೆಟಿವ್ ಜಿ ಆಗುತ್ತೆ. ಆಪೋಸಿಟಲ್ ಟರ್ನ್ ಆದರೆ ಪಾಸಿಟಿವ್ ಜಿ ಆಗುತ್ತೆ. ಓಕೆ ಸರ್. ಈಗ ನೆಗೆಟಿವ್ ಜಿ ಅಲ್ಲಿ ಬಂದು ಅಪ್ಪಳಿಸ್ತು ಅಂದರೆ, ಜನ ಇದ್ದಾಗ ಸ್ಟ್ರೈಟಾಗಿ ಬಂದು ಅಪ್ಪಳಿಸ್ತು. ನೆಗೆಟಿವ್ ಜಿಯಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಗ್ರಾವಿಟೇಷನ್ ಪುಲ್ ಎಷ್ಟಿರುತ್ತೆ, 9.81 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ, ಅದು ಎಲ್ಲ ಸ್ಕೂಲಲ್ಲೂ ನಾವು ಓದಿರ್ತೀವಿ. ಈ ನೆಗೆಟಿವ್ ಜಿಯಲ್ಲಿ ಏನಾಗುತ್ತೆ ಅಂದರೆ, ಆ 9.81ಗಿಂತ ಡಬಲ್ ತ್ರಿಬಲ್ ಸ್ಪೀಡಲ್ಲಿ ಬಂದು ಕೆಳಗಡೆ ಬಿದ್ದುಬಿಡುತ್ತೆ. ನೀವು ಆ 9.81ಗಿಂತ ಸ್ಪೀಡ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ, ಆವಾಗ ಏನಾಗುತ್ತೆ ನಿಮಗೆ ಅಂದರೆ, ಒಂದು ವೆಯ್ಟ್ಲೆಸ್ನೆಸ್ ಎಫೆಕ್ಟ್ ಆಗುತ್ತೆ. ಈಗ ಲಿಫ್ಟಲ್ಲಿ ನೀವು ಇಳಿತಾ ಇರಬೇಕಾದ್ರೆ ನೀವು ತಕ್ಷಣ ಹಗ್ಗ ಕಟ್ ಮಾಡಿಬಿಟ್ರೆ ಏನಾಗುತ್ತೆ, ನೀವು ಬರೋ ಸ್ಪೀಡ್ಗೆ ನೀವು ಒಂಥರ ತೇಲ್ದಂಗೆ ಹೊರಟೋಗ್ತೀವಿ. ಯು ವಿಲ್ ಬಿಕಮ್ ವೆಯ್ಟ್ಲೆಸ್ನೆಸ್. ಹೌದು ಸರ್. ಅದೇ ಥರನೇ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲೂ ಆಗೋದು. ಅಲ್ಲಿ ಗ್ರಾವಿಟಿ ಇಲ್ಲ ಅಂತ ಅಲ್ಲ, ಭೂಮಿಲಿ ಎಷ್ಟು ಗ್ರಾವಿಟಿ ಇದೆಯೋ ಅಲ್ಲಿ 90% ಗ್ರಾವಿಟಿ ಅಲ್ಲೂ ಇದೆ. ಬಟ್ ಆ ತಿರುಗೋ ಸ್ಪೀಡ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂದರೆ, ಎಲ್ಲ ಫ್ಲೋಟ್ ತೇಲ್ತಾ ಇರ್ತಾರೆ, ತೇಲ್ದಾಗ ಫೀಲ್ ಆಗುತ್ತೆ. ಇದೇ ಥರ ಆ ಸ್ಪೀಡಲ್ಲಿ ಬಂದಾಗ, ಆ ತೇಲ್ ಆಫ್ ಸ್ಪೀಡಿಂಗ್ ಬಂದಾಗ ಅವಾಗ ಏನಾಗುತ್ತೆ ಅಂದರೆ, ಬ್ಲಡ್ಡು ಇದು ಕುಡಿಯುತ್ತೆ, ಏನು ತಲೆಗೆ ಹೊಡೆದಾಗ ಬ್ಲಾಕ್ಔಟ್ ಆಗ್ತಾರೆ. ಓಕೆ ಸರ್. ಆ ಬ್ಲಾಕ್ಔಟ್ ಆದಾಗ ಅವ್ರಿಗೆ ಏನಾಗ್ತಿದೆ ಅಂತಲೇ ಗೊತ್ತಾಗಲ್ಲ. ಬಟ್ ಅದಕ್ಕೆ ಪೈಲಟ್ ಭಾಳನೇ ಟ್ರೈನಿಂಗ್ ಆಗಿರ್ತಾರೆ. ಅದು ಇವರು ಅಂತ ಪೈಲಟ್ಗಳು ಅದಕ್ಕೆ ಟ್ರೈನ್ ಆಗಿರ್ತಾರೆ. ಆ ಬ್ಲಾಕ್ಔಟ್ ಆದಾಗ ಇವ್ರು ಎಜೆಕ್ಟ್ ಮಾಡೋಕ್ಕಾಗಲಿಲ್ವಾ ಅಂದರೆ, ಇದು ಅವ್ರು ಕೂತ್ಕೊಂಡಿದ್ದಂಥ ಸೀಟ್ ಯಾವುದು ಅಂದರೆ 00 ಮಾರ್ಟಿನ್ ಬೇಕರ್ ಅಂತ ಇಂಗ್ಲೆಂಡ್ ಅವರು ಒಂದು ಸೀಟ್ ಮಾಡ್ತಾರೆ. ಕಾಕ್ಪಿಟ್ ಸೀಟ್ ಯಾವಾಗಲೂ 00 ಕಾಕ್ಪಿಟ್ ಸೀಟ್ ಅಂತ ಮಾಡ್ತಾರೆ. ಈ 00 ಕಾಕ್ಪಿಟ್ ಸೀಟ್ ಅಂದರೆ ಏನು ಅಂದರೆ, ಪ್ಲೇನು ನಿಂತಿದ್ದಾಗ ಸಹಿತ ನೀವು ಆನ್ ಮಾಡಿದ್ರೆ ರಾಕೆಟ್ ಥರ ಒಂದು ಬರ್ಸ್ಟ್ ಆಗಿ ಸೀಟ್ ಮೇಲೆ ಇರುತ್ತೆ. ಹಾಂ ಸರ್. ಇಷ್ಟೇ ಆಲ್ಟಿಟ್ಯೂಡಲ್ಲಿರಬೇಕು, ಇಷ್ಟೇ ಸ್ಪೀಡಲ್ಲಿರಬೇಕು ಅನ್ನೋದಿಲ್ಲ. ಹಿಂದೆ ಎಲ್ಲ ಇದ್ದಿದ್ದು ಆ ಥರ, ಇಷ್ಟೇ ಸ್ಪೀಡಲ್ಲಿ ಪ್ಲೇನ್ ಹೋಗ್ತಿರ್ಬೇಕು, ಇಷ್ಟೇ ಹೈಟಲ್ಲಿ ಮೇಲೆ ಫಾರ್ವರ್ಡ್ ಮೇಲೆ ಅಂದರೆ ಪಾಸಿಟಿವ್ ಜೀವ್ ಕಡೆ ಹೋಗ್ತಾ ಇರಬೇಕು. ಆವಾಗ ಆಪ್ರೇಟ್ ಮಾಡಿದ್ರೇ ಕಾಕ್ಪಿಟ್ ಸೀಟು ಎಜೆಕ್ಟ್ ಆಗ್ತಿತ್ತು. ಈಗ ನಮ್ಮ ತೇಜಸ್ಸಲ್ಲಿ ಇದು ಸೀಟ್ ಕೂಡ ಒಂದು ಸ್ಪೆಷಲ್, ಅದೇ 00 ಸೀಟ್ ಅಂತ ನಾನು ಹೇಳ್ತಾ ಇರೋದು. 00 ಅಂತ ಕರೆಯೋದು ಅದಕ್ಕೇನೆ. 00 ಸೀಟ್ ಅಂದ್ರೆ ಈವನ್ ನಿಂತಿದಾಗ ಎಜೆಕ್ಟ್ ಮಾಡ್ಕೋಬಹುದು, ಮೇಲೆ ಎದೊಳ್ದೇನೆ ಎಜೆಕ್ಟ್ ಮಾಡ್ಕೋಬಹುದು. ಸೊ ಅದರಲ್ಲಿರೋ ಅಂತ ವಿಶೇಷತೆ ಅದು ಮಾರ್ಟಿನ್ ಬೇಕರ್ ಸೀಟಲ್ಲಿ ಅತ್ಯಾಧುನಿಕವಾದ ಸೀಟ್ ಅಂತಾನೆ ಹೇಳ್ಬೋದು. ಬಟ್ ನಾನು ಹೇಳ್ದಂಗೆ ಆ ನೆಗೆಟಿವ್ ಜಿ ಬರ್ಬೇಕಾದ್ರೆ ವೆಯ್ಟ್ಲೆಸ್ನೆಸ್ ಅಲ್ಲಿ ಏನಾರ ಬ್ಲಾಕ್ಔಟ್ ಆಗಿ ಅದನ್ನ ಆಪರೇಟ್ ಮಾಡೋದೇ ತಪ್ಪೋಯ್ತಾ ಗೊತ್ತಾಗ್ತಿಲ್ಲ. ಮೆದುಳೇ ಬ್ಲಾಕ್ ಆಯ್ತಾ ಗೊತ್ತಿಲ್ಲ. ಸಿ ದೀಸ್ ಆರ್ ಆಲ್ ವಾಟ್ ವಿ ಆರ್ ಥಿಂಕಿಂಗ್. ಮತ್ತೆ ಏನಕ್ಕೆ ಅವನು ತಿರುಗ್ಬಿಟ್ಟು ಮೇಲೆ ಎದೊಳಗೆ ಟ್ರೈ ಮಾಡ್ತಾನೆ ಪಾಸಿಟಿವ್ ಜಿ ಕಡೆ, ಬಟ್ ಸಡನ್ ಆಗಿ ಕೆಳಗಡೆ ಹೋಗುತ್ತೆ. ಆ ಕೆಳಗಡೆ ಹೋದಾಗ ಏನಕ್ಕೆ ಆ ಥರ ಆಗುತ್ತೆ ಅಂದರೆ, ಥ್ರಸ್ಟ್ ಕಮ್ಮಿ ಆಗುತ್ತೆ. ಥ್ರಸ್ಟ್ ಅಂದರೆ ಏನು ಅಂದರೆ, ಒಂದು ಮೂವಿಂಗ್ ಫೋರ್ಸ್ ಅಂದರೆ ನೀವು ಇದನ್ನು ತಳ್ಳಬೇಕು ಅನ್ನೋ ಫೋರ್ಸ್ ಬರುತ್ತಲ್ಲ, ಅದು ಥ್ರಸ್ಟ್. ಸೊ ಆ ಥ್ರಸ್ಟ್ ಉದ್ಭವವಾಗೋದೇನು ಅಂದರೆ ಇಂಜಿನಿಂದ. ಓಕೆ ಸರ್. ಸೊ ಇಂಜಿನಿಂದ ಹಿಂಗೆ
ಥ್ರಸ್ಟು ಕಮ್ಮಿ ಸಡನ್ ಡ್ರಾಪ್ ಆದಾಗ ಹಂಗಾಗತ್ತೆ. ಓಕೆ ಸರ್. ಯಾಕೆ ಡ್ರಾಪ್ ಆಯಿತು ಇಂಜಿನಲ್ಲಿ? ಅದು ಒಂದು ಯಾವಾಗ ಡ್ರಾಪ್ ಆಗುತ್ತೆ ಅಂದರೆ ಆಕ್ಸಿಜನ್ ಫ್ಲೋ ಇಂಜಿನ್ನು ಹಿಂಗೆ ಎಳ್ಕೊಳ್ಳುತ್ತೆ, ಎಳ್ಕೊಂಡು ಕಂಪ್ರೆಸ್ ಮಾಡಿ ಬಿಡುತ್ತೆ, ಬ್ಲಾಸ್ಟ್ ಆಗುತ್ತೆ, ಆವಾಗ ತುಂಬ ಫೋರ್ಸ್ ಬರುತ್ತೆ. ಈಗ ಕಂಪ್ರೆಸರ್ ಬ್ಲೇಡ್ ಸ್ಟಾಲ್ ಅಂತ ಒಂದು ಹೇಳ್ತಾ ಇದ್ದಾರೆ. ಅಂದರೆ ತಕ್ಷಣ ನಿಂತ್ಕೋತು. ಅಂದರೆ ಕೆಲವು ಮಾತಿಗೆ ಹೇಳೋದು, ದುಬೈಯಲ್ಲಿ ಅತಿ ಹೆಚ್ಚು ಬಿಸಿಲಿತ್ತು. ಹಾಂ ಸರ್. ಆ ಬಿಸಿಲಿದ್ದಾಗ ಏನಾಗುತ್ತೆ, ಹೈಯರ್ ಯು ಗೋ ಥಿನ್ನರ್ ದ ಏರ್ ಬಿಕಮ್ಸ್. ಹೌದು ಸರ್. ಏರ್ ತಿನ್ನಾದಾಗ ಏನಾಗುತ್ತೆ, ಏರ್ ಮಾಲಿಕ್ಯೂಲ್ಸ್ ಎಲ್ಲ ಸ್ಪ್ರೆಡ್ ಆಗಿರುತ್ತೆ. ಹೌದು ಸರ್. ಆವಾಗ ಕೇಳ್ಬೇಕಂತ ಬರ್ತಾ ಇದೆ ಸರ್ ನಿಮಗೆ. ಯಾಕಂದ್ರೆ ಈಗ ಜಾಸ್ತಿ ಜನ ಹೇಳ್ತಾ ಇರೋದು ವಾತಾವರಣ ಕೂಡ ಒಂದು ಕಾರಣ ಆಗುತ್ತೆ ಅಂತೇಳಿ. ಯಾಕಂದ್ರೆ ನಮ್ಮ ತೇಜಸ್ ಈಗ ಈ ಹಿಂದೆ ಆದರೂ ರಾಜಸ್ಥಾನದ ಮರುಭೂಮಿಯಲ್ಲೆಲ್ಲ ಹಾರಾಡಿದಲ್ಲ ಸರ್, ಅಲ್ಲಿ ಬಹಳಷ್ಟು ವಾತಾವರಣ ಮತ್ತು ಬಿಸಿಲಿತ್ತು. ಆಯಿತು. ಸೊ ಆ ಥರ ಏನಾದರೂ ತಿನ್ನೇರಿದ್ದು ಆಕ್ಸಿಜನ್ ಇಂಟೇಕ್ ಆಗಿ ಅವಾಗ ಏನಾದ್ರು ಸ್ಟಾಲ್ ಆಯ್ತಾ? ಇದೆಲ್ಲ ಚರ್ಚೆ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಅಫ್ಕೋರ್ಸ್ ಮರುಭೂಮಿಲೂ ಇದು ಆಲ್ ವೆದರ್ ಕಂಡೀಷನ್ ಏರ್ಕ್ರಾಫ್ಟ್, ಇದು ಎಲ್ಲ ವೆದರ್ಗೂ ಸೂಟ್ ಆಗುತ್ತೆ, ಅದಕ್ಕೆಲ್ಲ ಟೆಕ್ನಾಲಜಿ ಇದೆ. ಆಕ್ಸಿಜನ್ ಕಮ್ಮಿ ಆಗುತ್ತೋ, ಆಕ್ಸಿಜನ್ ಇದಾಗುತ್ತೋ, ಅದಕ್ಕೆಲ್ಲ ಟೆಕ್ನಾಲಜಿ ಇದೆ. ಆಮೇಲೆ ವಾತಾವರಣನೂ ಏನು ಭಾಳ ಹೈ ಇರಲಿಲ್ಲ, 35 ಡಿಗ್ರಿ ಏನೋ ಇತ್ತು ನೆನ್ನೆ ಟೆಂಪ್ರೇಚರು. ಇವತ್ತಿನ ಟೆಂಪ್ರೇಚರ್ ನೋಡಿದ್ರೆ 28 ಡಿಗ್ರಿ ಇದೆ ದುಬೈಯಲ್ಲಿ. ಬೆಟರ್ ಆಗಿತ್ತು. ನೆನ್ನೆ ಒಂದು 35 ಇತ್ತು. ಸೊ ತೀರಾ ಏನು 50 ಡಿಗ್ರಿ ಟೆಂಪ್ರೇಚರ್ 60 ಡಿಗ್ರಿ ಟೆಂಪ್ರೇಚರ್ ಏನು ಇರಲಿಲ್ಲ ಅಲ್ಲಿ. ಸೊ ಅದು ಒಂದು ಕಾರಣ ಆಗಬಹುದು. ಓಕೆ ಸರ್. ಒಂದು. ಎರಡನೇದು ಮೆನೋವರಿಂಗ್, ಸ್ಟೀಪ್ ಮೆನೋವರಿಂಗ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ, ಏರು ತಕ್ಷಣ ಎಳ್ಕೊಳ್ಳೋದು ಕಮ್ಮಿ ಆಗುತ್ತೆ. ಆವಾಗಲೂ ಕಂಪ್ರೆಸರು ಸ್ಟಾಲ್ ಅಂದರೆ ನಿಂತ್ಕೊಳ್ಳುತ್ತೆ, ಒಂದು ನಿಮಿಷ, ಒಂದು ಸೆಕೆಂಡ್ ನಿಂತ್ಕೊಂಡ್ರೂ ಪ್ಲೇನ್ ಇದಾಗ್ಬಿಡುತ್ತೆ. ಸೊ ಆ ಥರ ಚಾನ್ಸಸ್ ಇದೆ. ಆಮೇಲೆ ಯಾವ್ದಾದ್ರು ಡರ್ಟ್ ಏನಾರು ಒಳಗೆ ಹೋಗಿದ್ರು ಸ್ಟಾಲ್ ಆಗುತ್ತೆ. ಹೌದು ಸರ್. ಆಮೇಲೆ ಈ ಬರ್ಡ್ ಇಟ್ಸಲ್ಲೂ ಸ್ಟಾಲ್ ಆಗುತ್ತೆ. ಹಿಂದೆ ನಮ್ಮದ್ರಲ್ಲಿ ಡೆಲ್ಲಿಲಿ ನಾವು ಏರೋ ಶೋ ಮಾಡಿದ್ವಿ. ಅಲ್ಲಿ ಏನಾಯಿತು ಅಂದರೆ, ಅಲ್ಲೂ ಈ ಥರ ಒಂದು ಯಾವುದೋ ಇನ್ಸಿಡೆಂಟ್ ಬರ್ಡ್ ಇಟ್ ಆಗಿ, ಯೂಶಲಿ ಟ್ವಿನ್ ಇಂಜಿನ್ಸೇ ಯೂಸ್ ಮಾಡ್ತಾಯಿದ್ರು ಅವಾಗ. ಹಾಂ ಸರ್. ಸಿಂಗಲ್ ಇಂಜಿನ್ ಯೂಶಲಿ ಏರೋ ಶೋ ಅಲ್ಲಿ ಯೂಸ್ ಮಾಡ್ತಿರಲಿಲ್ಲ. ಬರ್ಡ್ ಇಟ್ಗೆ ಏನಾರು ಆದರೆ ಒಂದು ಇಂಜಿನ್ ಫೇಲ್ಯೂರ್ ಆದರೂ ಇನ್ನೊಂದು ಇಂಜಿನ್ ವರ್ಕ್ ಆಗುತ್ತೆ. ಬಟ್ ಇದು ಸಿಂಗಲ್ ಇಂಜಿನ್, ಇದು ಸಣ್ಣ ಪುಟಾಣಿ ಆದ್ದರಿಂದ ಸಿಂಗಲ್ ಇಂಜಿನ್ ಯೂಸ್ ಮಾಡಿ. ಇಲ್ಲ, ಡಿಸೈನ್ ಇರೋದೇ ಸಿಂಗಲ್ ಇಂಜಿನ್ ಡಿಸೈನ್. ಈಗ ತೇಜಸ್ ಮಾರ್ಕ್ 2 ಬರುತ್ತಲ್ಲ, ಅದು ಟ್ವಿನ್ ಇಂಜಿನ್ ಬರುತ್ತೆ. ಟ್ವಿನ್ ಇಂಜಿನ್, ಟ್ವಿನ್ ಸೀಟಾ ಸರ್? ಟ್ವಿನ್ ಸೀಟ್ ಯೂಶಲಿ ಬರೋದು ಟ್ರೈನರ್ಸ್ಗಳಿಗೆ ಯೂಶಲಿ ಮಾಡ್ತಾರೆ. ಆಲ್ಫಾದಲ್ಲಿ ಮಾತ್ರ. ಆಲ್ಫಾದಲ್ಲೂ ಟ್ವಿನ್ ಅಲ್ಲ, ಸಿಂಗಲ್ ಸೀಟ್ರೇ ಬರೋದು. ಯಾವಾಗ ಟ್ರೈನರ್ ಅಂತ ಮಾಡ್ತಾರೆ ಅದು ಟ್ವಿನ್ ಇರ್ತಾರೆ. ಯಾಕಂದ್ರೆ ಒಬ್ಬ ಕೂತ್ಕೊಳ್ಳೋಕ್ಕೆ ಒಬ್ಬ, ನೀವು ಕಾರಲ್ಲಿ ನೋಡಿರ್ಬೋದಲ್ಲ, ಎರಡು ಸ್ಟಿಯರಿಂಗು ಕಾರ್ ಹೇಳ್ಕೊಡ್ಬೇಕಂದ್ರೆ ಎಲ್ಲ. ಸೊ ಇಟ್ಸ್ ಟ್ವಿನ್ ಸೀಟ್ರ್ ಅಂತ ಆಗುತ್ತೆ. ಇದು ಸಿಂಗಲ್ ಸೀಟ್ರ್ ಇದು. ಸೊ ಅಫ್ಕೋರ್ಸ್ ಕೆಲವು ಕಡೆ ಎರಡೆರಡು, ಈಗ ಪ್ರಚಂಡ್ ಹೆಲಿಕಾಪ್ಟರ್ ತೊಗೊಂಡ್ರೆ ಇಬ್ಬರು ಕೂತಿರ್ತಾರೆ. ಸುಖಾಯಲ್ಲೂ ಕೆಲವು ಇದ್ದಾವೆ. ಸೊ ಆ ಥರ ಟ್ವಿನ್ ಸೀಟರ್ಸ್ ಬರುತ್ತಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇದು ಸಿಂಗಲ್ ಸೀಟರ್ ಏರ್ಕ್ರಾಫ್ಟ್ಸ್ ಇದು. ಸಿಂಗಲ್ ಸೀಟರ್ ಆ್ಯಂಡ್ ಸಿಂಗಲ್ ಇಂಜಿನ್ ಏರ್ಕ್ರಾಫ್ಟ್ ಇದು. ಸೊ ಏನು ಪ್ರಾಬ್ಲಮ್ ಆಗಿ ಥ್ರಸ್ಟ್ ಕಮ್ಮಿಯಾಗಿ ಹೇಗೆ ಬಿತ್ತು? ಓಕೆ ಸರ್. ಸೊ ಆ ಥ್ರಸ್ಟ್ ಏನಕ್ಕೆ ಕಮ್ಮಿ ಆಯಿತು? ಅರ್ಥ ಆಯ್ತಾ? ಓಕೆ ಸರ್. ಸೊ ಈ ಒಂದು, ಯಾಕಂದರೆ ಪೈಲಟ್ಟು ಮೇಲೆದೊಳಗೆ ಟ್ರೈ ಮಾಡ್ತಾನೆ, ಬಟ್ ತಕ್ಷಣ ಅದು ಮೇಲಾಗೋದಿಲ್ಲ ಸರ್, ಕೆಳಗಡೆನೆ ಹೊಟ್ಟೋಗ್ಬಿಡುತ್ತೆ. ಸೊ ಎಜೆಕ್ಟ್ ಆಗೋಕ್ಕೆ ಅವ್ನಿಗೆ ಮೈಂಡ್ ಬ್ಲಾಕ್ ಆಯ್ತಾ? ಟೈಮು ಸಾಲೇ ಇಲ್ವಾ? ಆ ಒಂದು 15-20 ಸೆಕೆಂಡಲ್ಲಿ ಅವ್ನು ಆಪ್ರೇಟ್ ಮಾಡೋಕ್ಕೂ ಟೈಮ್ ಸಿಗಲಿಲ್ವಾ? ಯಾಕೆ ಥ್ರಸ್ಟ್ ಆ 1 ಸೆಕೆಂಡಲ್ಲಿ ಕಮ್ಮಿ ಆಯಿತು? ಇದೆಲ್ಲ ಏನಂದರೆ ಇದನ್ನೆಲ್ಲ ಸ್ಟಡಿ ಮಾಡಬೇಕು. ಈ ನೆಗೆಟಿವ್ ಜಿ ಎಫೆಕ್ಟ್ ಹೆಂಗಾಯಿತು? ಸೊ ಇವೆಲ್ಲ ಏನಂದರೆ ಇನ್ನೂ ಆಳವಾಗಿ ಇನ್ನೂ ತನಿಖೆ ಆಗೋ ತನಕ, ಅದು ಪೂರ್ಣ ತನಿಖೆ ಆದ್ಮೇಲೆ ನಮ್ಗೆ ಸತ್ಯತೆ ಗೊತ್ತಾಗುತ್ತೆ. ಸೊ ಈ ಥರ ಏರೋ ಶೋಗಳಲ್ಲಿ ಆಗಿಲ್ವಾ? ಆಗಿದೆ. ಅಮೆರಿಕಲ್ಲಿ ತಗೊಂಡ್ರೆ 170 ಸಲ ಈ ಥರ ಆಕ್ಸಿಡೆಂಟ್ಸ್ಗಳಾಗಿದೆ. ಅದಕ್ಕೆ ಬರ್ಬೇಕು ಅನ್ಕೋತಿದ್ದೆ. ಏರ್ ಶೋಗಳಲ್ಲಿ ಈ ಥರ ಅಪಘಾತಗಳು ಭಾಳ ಆಗಿದಾವೆ. 170 ಆಗಿದೆ. ಆಮೇಲೆ ಅತ್ಯಾಧುನಿಕ ಯುದ್ಧ ವಿಮಾನ F-35 12 ಸಲ ಈ ಥರ ಕ್ರ್ಯಾಶ್ ಆಗಿದಾವೆ. ಅಂದರೆ ಏರೋ ಶೋ ಅಲ್ಲ, ರೆಗ್ಯುಲರ್ ಆಗಿ 12 ಸಲ ಕ್ರ್ಯಾಶ್ ಆಗಿದೆ. ಮೊನ್ನೆ ನಾವು ಒಂದು 5-6 ತಿಂಗಳಿಂದ ನೋಡಿದ್ವಿ, ಕೇರಳಲ್ಲಿ ನಿಂತ್ಬಿಟ್ಟು ತಗೊಂಡಾಗ ಅದನ್ನೆಲ್ಲ ಇದ್ರಲ್ಲಿ ನಿಲ್ಸಿದ್ರು. ಕೇರಳಲ್ಲಿ ನಿಲ್ಸಿ ಅದನ್ನ ಎತ್ಕೊಂಡಾಗ ಅದು F-35 ಅತ್ಯಾಧುನಿಕ ಯುದ್ಧ ವಿಮಾನ. ಸೊ ಯುದ್ಧ ವಿಮಾನ ಅಂದ ಮೇಲೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳು ಆಗ್ತಾನೆ ಇರ್ತವೆ. ಅದ್ರ ಮೇಲೆ ನಾವು
ಅದನ್ನು ಸರಿ ಹೊಂದಿಸ್ತಾ ಅದರಲ್ಲಿ ಯಾವುದೇ ಸಣ್ಣ ತಪ್ಪು ಒಪ್ಪುಗಳು ನೋಡಿದ್ರೂ ನಾವು ಕರೆಕ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾನೆ ಇರ್ತೀವಿ. ಇದು ಮೊದಲನೇ ಏರ್ಕ್ರಾಫ್ಟು. ಅಫ್ಕೋರ್ಸ್ ಹಿಂದ್ಗಡೆ ಮಾಡಿದ್ವಿ ನಾವು ಒಂದು ಏರ್ಕ್ರಾಫ್ಟು, ಬಟ್ ತೇಜಸ್ ಅಷ್ಟು ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿ ಮಾಡಿದ್ದಂಥ ಮೊದಲನೇ ಏರ್ಕ್ರಾಫ್ಟ್. ಮಾರುತ್ ಅಂತ ಹಿಂದೆ ಮಾಡಿದ್ವಿ, ಬಟ್ ಅದರಲ್ಲಿ ಇಷ್ಟು ಅಂದರೆ ಟ್ರಾನ್ಸ್ಫರ್ ಆಫ್ ಡಿಸೈನ್ ಇತ್ತು. ಬಟ್ ಇದರಲ್ಲಿ ಎಲ್ಲ ಕಂಪ್ಲೀಟ್ ಡಿಸೈನ್ ಸ್ಟಾರ್ಟಿಂಗ್ ಫ್ರಮ್ ದಿ ಫಸ್ಟ್ ಲೈನಿಂದ ಅಂತ ಹೇಳ್ದಂಗೆ ಎಲ್ಲ ನಾವೇ ಮಾಡಿರೋದು. ಇಂಜಿನ್ನು ಅಫ್ಕೋರ್ಸ್ ವಿ ಆರ್ ಸ್ಟಿಲ್ ಡಿಪೆಂಡೆಂಟ್ ಆನ್ ಅಮೇರಿಕನ್ ಇಂಜಿನ್ನು. ಕಾವೇರಿ ಇಂಜಿನ್ ರೆಡಿ ಆಗ್ತಾ ಇದೆ, ಅದು ಯಾವಾಗ ರೆಡಿ ಆಗುತ್ತೋ ಅದನ್ನು ರೀಪ್ಲೇಸ್ ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ಇದೆ. ಶೇಕಡಾವಾರು ನೋಡೋದಾದ್ರೆ ಸರ್, ಇದರಲ್ಲಿ ಭಾರತದ ಶೇಕಡ ಎಷ್ಟಿದೆ ಮತ್ತು ನಾವು ಬೇರೆ ಕಡೆಯಿಂದ ಪಡ್ಕೊಂಡದಂತೆ ನೋಡಿ, ಈಗಾಗಲೇ 75ರಿಂದ 80% ಅಷ್ಟು ನಾವು ಆಗಲೇ ನಮ್ಮದು ಭಾರತದ ಎಚ್ ಎಲ್ಲಿಂದ ಇಲ್ಲೇ ತಯಾರಿಸಾಗ್ತಾ ಇರೋವಂಥ ಇದು. ಎಚ್ ಎಲ್ ಅಂದರೆ ಎಚ್ ಎಲ್ಗೆ ಬಿ ಎಲ್ ಇದೆ, ಸಪೋರ್ಟ್ ಇದೆ. ಎಸ್ ಆರ್ ರೆಡಾರ್ಗೆ ವಿರೂಪಾಕ್ಷ ಇದು ಎಸ್ ಆರ್ ರೆಡಾರ್ ಅಂತ ಮಾಡ್ತೀವಿ, ವಿರೂಪಾಕ್ಷ ರೆಡಾರ್ ಅಂತ ಮಾಡ್ತೀವಿ. ಇದೆಲ್ಲ ಆಗಲೇ ನಾವು LRD ಮಾಡ್ತಿದೆ, ಸೊ DRDO ಅವ್ರು ಮಾಡ್ತಾ ಇದ್ದಾರೆ. ಸೊ ಈ ಥರ ಅಫ್ಕೋರ್ಸ್ ಇನ್ನು ಸೀಟು ಇನ್ನು ನಾನು ಹೇಳಿದ್ನಲ್ಲ, ಅದು ಬ್ರಿಟಿಷ್ ಅವ್ರದ್ದು ಮಾರ್ಟಿನ್ ಬೇಕರ್ ಅಂತ. ಇಂಜಿನ್ ಬಂದು ಅಮೇರಿಕನ್ಸ್ ಅವ್ರದ್ದು. ಸೊ ಈ ಥರ ಕೆಲವು ಬೇರೆ ಕಡೆಯಿಂದ ಬರ್ತಾ ಇದೆ. ಸೊ 70% ಅಂತ ಇಟ್ಕೊಂಡ್ರೂ ತಪ್ಪಾಗಲ್ಲ. 70% ನಾವು ನಮ್ಮ ಭಾರತದಿಂದಲೇ ನಾವು ಒಂದು 30% ಇನ್ನೂ ನಮ್ಮದು ಡಿಪೆಂಡೆನ್ಸಿ ಇದೆ. ಅದನ್ನು ನಾವು ಫಸ್ಟು 40 ಇದ್ವಿ, 50 ಇದ್ವಿ, 60 ಇದ್ವಿ, 70 ಇದ್ವಿ ಅಂತ ಕಡಿಮೆ ಮಾಡ್ತಾ ಬರ್ತಾ ಇದ್ದೀವಿ. ಯಾಕಂದರೆ ನಾಳೆ ದಿವಸ ಯಾವ ದೇಶ, ಈಗ ಅಮೇರಿಕ ಕೈ ಎತ್ಬಿಟ್ರು ಇಂಜಿನ್ ಕೊಡದೆ ಏನು ಮಾಡೋದು ಸರ್? ಈಗಾಗಲೇ ಕಮ್ಮಿ ಮಾಡ್ಕೊಂಡು ಬಂದರು. ಈ ಟ್ರಂಪು ಹೇಗೆ ತಲೆ ಕೆಟ್ಟಂಗೆ ಮಾಡ್ತಾ ಇರ್ತಾರೆ, ಬೆಳಗ್ಗೆ ಒಂದಿರಲ್ಲ. ಸೊ ಅವಾಗ ಇಂಜಿನ್ ಕೊಡದೆ ಹೋದ್ರೆ ಏನು ಮಾಡ್ತೀರಾ? ತೇಜಸ್ ನಿಲ್ಲಿಸ್ಬಿಡ್ತೀರಾ? ಸೊ ಆ ಥರ ಆದಷ್ಟು ನಾವೇ ಸೆಲ್ಫ್ ಸಫಿಷಿಯಂಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವೇ. ಯಾಕಂದ್ರೆ ನಮ್ಮಲ್ಲಿ ಟ್ಯಾಲೆಂಟ್ಗಳಿಗೆ ಕಮ್ಮಿ ಇಲ್ಲ, ಖಂಡಿತ ಕಡಿಮೆ ಮಾಡ್ತಾ ಇದ್ದೀವಿ. ಸೊ ಇಂಥ ಘಟನೆಗಳು ಸಹಜವಾಗಿ ನಡೆದಾಗ ಆತಂಕ ಇದೇ ಇರುತ್ತೆ ಸರ್. ರಕ್ಷಣಾ ವಲಯ ದೃಷ್ಟಿಯಿಂದ ನೋಡೋದಾದ್ರೆ ಈ ಭವಿಷ್ಯದ ತಂತ್ರಜ್ಞಾನದ ಬಗ್ಗೆ ಏನಾದರೂ ಹೊಸ ಪ್ಲ್ಯಾನ್ಗಳು ನಡೀತಾ ಇದೆಯಾ? ಖಂಡಿತ ಇದರಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ನೋಡ್ಕೋತಾರೆ. ಹಾಂ ಸರ್. ಸೊ ಇಫ್ ಇಟ್ ಈಸ್ ರಿಯಲಿ ಎ ಟೆಕ್ನಿಕಲ್ ಪ್ರಾಬ್ಲಮ್, ಯಾಕೆ ಆ ಪ್ರಾಬ್ಲಮ್ ಆಯಿತು, ಅದರಲ್ಲಿ ಏನು ಅದಕ್ಕೆ ಮತ್ತೆ ಫುಲ್ ಪ್ರೂಫ್ ಸಿಸ್ಟಮ್ ಏನು ಮಾಡೋದು? ಓಕೆ ಸರ್. ಸೊ ಈ ಥರ ರಿಪೀಟ್ ಆಗದೆ ಇರೋಕ್ಕೆ ಏನು ಮಾಡೋದು? ಇಂಥವೆಲ್ಲ ಖಂಡಿತ ನಡೆಯುತ್ತೆ. ಇದ್ರ ಬಗ್ಗೆ ಭಾಳ ತನಿಖೆ ನಡೆಯುತ್ತೆ. ಅದು ಅಷ್ಟು ಈಸಿಯಾಗಿ ಬಿಡಲ್ಲ. ಯಾಕಂದರೆ ಅಷ್ಟು ಈಸಿಯಾಗಿ ಬಿಟ್ಬಿಟ್ರೆ ಆಮೇಲೆ ಎಲ್ಲರೂ ತೇಜಸ್ ಹಾರಾಡಕ್ಕೆ ನೆಗೆಟಿವ್ ಇತ್ತು. ಸೊ ಬೇರೆ ಬೇರೆ ಇನ್ನೇನು ಮಾತಾಡ್ತಾ ಇದ್ದಾರೆ ಭಾರತದ ಬಗ್ಗೆ. ಹೌದು, ಅಷ್ಟು ಈಸಿಯಾಗಿ ಅದನ್ನ ಬಿಡೋದಿಲ್ಲ. ಅದನ್ನ ಇನ್ನೂ ಹೆಚ್ಚು ತನಿಖೆ ಆಗ್ಬೇಕಿತ್ತು. ನಾವು ಏನ್ ಮಾಡಿದ್ವಿ, ಪೈಲಟ್ ಎರರ್, ಟೆಕ್ನಿಕಲ್ ಎರರ್, ಅದೆಲ್ಲ ಇನ್ನೂ ಫೈಂಡ್ ಔಟ್ ಮಾಡಬೇಕು. ನಾವು ಈಗಲೇ ಇದೇ ಆಗಿದೆ ಅಂತ ಹೇಳೋಕ್ಕೂ ಆಗಲ್ಲ. ನಮ್ದು ಅನಿಸಿಕೆ ನೋಡ್ತಾ ಅಷ್ಟೇ. ಈಗಾಗಲೇ ಸರ್ ಅರ್ಜೆಂಟೀನಾ, ಈಜಿಪ್ಟ್ನಂಥ ಹಲವಾರು ದೇಶಗಳು ನಮಗೆ ತೇಜಸ್ ಕೊಡಿ, ಯಾಕಂದರೆ ಸಸ್ತೊಳಗೆ ಮಸ್ತ್ ಸಿಗುವಂಥ ಒಂದು ಪುಟಾಣಿ ಆಗಿತ್ತು ನಮ್ಮದು. ನಮಗೆ ಕೊಡಿ ಅಂತೇಳಿ ಹಲವಾರು ದೇಶಗಳು ಕೂಡ ಕೇಳ್ತಾ ಇದ್ರು, ಸಾಲಾಗಿ ನಿಂತಿದ್ರು. ಈ ಒಂದು ಘಟನೆಯಿಂದ ನಮ್ಮ ಒಂದು ರಕ್ಷಣಾ ರಫ್ತು ಒಪ್ಪಂದಗಳ ಮೇಲೆ ಏನಾದರೂ ನಕಾರಾತ್ಮಕವಾದಂಥ ಪರಿಣಾಮ ಬೀರಬಹುದಾ ಸರ್? ಸ್ವಲ್ಪ ದಿವಸ ಅದು ಇರುತ್ತೆ, ಅದು ನೆಗೆಟಿವ್ ಎಫೆಕ್ಟ್ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಯಾವುದೇ ಇದು ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾವು ಎಷ್ಟು ಬೇಗ ಇದು ಯಾವ ಇಶ್ಯೂಯಿಂದ ಆಯಿತು ಅಂತ ಒಂದು ಮನವರಿಕೆ ಆಗ್ತಿದ್ದಂಗೆ ಮತ್ತೆ ಅದು ಈ ಸಹಜ ಸ್ಥಿತಿಗೆ ಮತ್ತೆ ಮರಳುತ್ತಷ್ಟೇ. ಅದೊಂದು ಕೆಲವು ದಿವಸಗಳ ಕಾಲ ಇರುತ್ತೆ. ಬಟ್ ನಮ್ಮವರು ಜಾಸ್ತಿ ಪಾರ್ಟಿಸಿಪೇಟ್ ಮಾಡೋದು, ಬೇಗ ಹೆಚ್ಚಿಗೆ ಉತ್ಪಾದನೆ ಮತ್ತು ಆಚೆ ತರ್ತಾ ಇದ್ರೆ ಎಲ್ಲೋ ಒಂದು ಕಡೆ ಸರಿ ಹೋಗುತ್ತೆ. ಈಗ F-35 ಎಷ್ಟೋ ಬಿದ್ದೋಗಿದ್ದಾವೆ. ಹಂಗೆ ಅಂದ್ಬಿಟ್ಟು F-35 ಮಾರಾಟನೇ ಆಗ್ತಾ ಇಲ್ವಾ? ಈಗ ಸೌದಿ ಅರೇಬಿಯಾನೂ ಸೈನ್ ಹಾಕಿದ್ದಾರೆ. ಸೊ ನಾವು ಸ್ವಲ್ಪ ಪ್ರೂವ್ ಮಾಡಬೇಕು, ಬೇರೆ ಕಡೆ ನಾವು ಅತಿ ಹೆಚ್ಚು ಉತ್ಪಾದನೆ ಮಾಡಬೇಕು, ನಮ್ಮಲ್ಲೂ ಅತಿ ಹೆಚ್ಚು ಯೂಸ್ ಮಾಡ್ತಾ ಇದ್ದೀವಿ ಅಂತ ತೋರಿಸ್ಬೇಕು. ಸೊ ಈ ಒಂದು ಇಶ್ಯೂ ಏನಕ್ಕಾಯಿತು ಅಂತ ಬೇಗ ಕಾರಣಗಳನ್ನು ಫೈಂಡ್ ಔಟ್ ಮಾಡಿದರೆ ಸೊ ಹಂಗೆ ಜನ ಇದನ್ನು ಮರೆತು ಮತ್ತೆ ವಿಲ್ ಕಮ್ ಬ್ಯಾಕ್ ಟು ಸಹಜ ಸ್ಥಿತಿ. ಸ್ವಲ್ಪ ನೆಗೆಟಿವ್ ಇರುತ್ತೆ ಕೆಲವು ದಿವಸಗಳ ಕಾಲ. ನಾವು ಮತ್ತೊಳ್ಳಿ ಒಂದು ತಪ್ಪುಗಳನ್ನು ಸರಿಪಡಿಸ್ಕೊಂಡು ಮತ್ತೆ ನಮ್ಮ ತೇಜಸ್ ಹಾರಾಡಲಿಕ್ಕೆ ಆರಂಭಿಸಿದ ಮೇಲೆ ಮತ್ತು ಆ ಒಂದೆಲ್ಲ ನೆಗೆಟಿವ್ಗಳನ್ನ ನಾವು ಪಕ್ಕ ಹೊಡೆದೋಡಿಸ್ತೀವಿ. ಅದು ಖಂಡಿತನೇ ಮಾಡ್ತೀವಿ. ಹೊಳಪನ್ನು ಯಾವತ್ತೂ ಕಳ್ಕೋದಿಲ್ಲ. ಇಲ್ಲ, ಖಂಡಿತ ಕಳ್ಕೊಳ್ಳಲ್ಲ. ಆ ತೇಜಸ್ ಈಗ ದುಬೈನಲ್ಲಿ ಕ್ರ್ಯಾಶ್ ಆದಾಗ ಹಲವಾರು ದೇಶಗಳು ಬೇರೆ ರೀತಿಯಾಗಿ ಟ್ರೋಲ್ ಮಾಡ್ತಾ ಇದ್ದಾವೆ. ಅದರಲ್ಲಿ ವಿಶೇಷವಾಗಿ ನಮ್ಮ ನೆರೆ ರಾಷ್ಟ್ರ
ಪಾಕಿಸ್ತಾನ ಆಗಿರ್ಬೋದು ಏನಾದರೂ ಹುಡುಕ್ತಾ ಇರ್ತಾರೆ, ಅವರು ಏನಾದರೂ ಒಂದು ಕಾರಣಗಳನ್ನ ಹುಡುಕ್ತಾ ಇರ್ತಾರೆ, ಅವರು ಟ್ರೋಲ್ ಮಾಡೋದಾಗಿರ್ಬೋದು, ಅದಕ್ಕೆಲ್ಲ ನಮ್ಮ ಭಾರತ ಯಾವ ರೀತಿಯಾಗಿ ಜವಾಬ್ ಕೊಡ್ಬೋದು ಅವರಿಗೆ? ನೋಡಿ, ಅವರು ಬರೀ ನೆಗೆಟಿವ್ ಬಗ್ಗೆ ಮಾತಾಡ್ತಾರೆ. ಅವರು JF-17 Block 3 ಆಗಿತ್ತು, JF-17 Block 3 ಭಾಳ ಚೆನ್ನಾಗಿದೆ, ತೇಜಸ್ ಕಂಪೇರ್ ಮಾಡಿದ್ರೆ ಅನ್ನೋ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಯೂಸ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. JF-17 ಅವರು ಚೈನಾ ಇಂಜಿನ್ ಯೂಸ್ ಮಾಡ್ತಾ ಇದ್ದಾರೆ. ಅದು ಸಾಕಷ್ಟು ಬಾರಿ ಅದನ್ನು ಅನಾಹುತಗಳಾಗಿ ಭಾಳ ಆಕ್ಸಿಡೆಂಟ್ಸ್ಗಳಾಗಿದ್ದಾವೆ. ಭಾರತ ಅಂಥವನ್ನ ಇಟ್ಕೊಂಡು ಟ್ರೋಲ್ ಮಾಡಿ ಮಾರಾಟ ಮಾಡೋ ಅಂಥ ಸ್ಥಿತಿಲಿ ನಾವಿಲ್ಲ. ನಾವು ನಮ್ಮಲ್ಲಿ ಏನು ತಪ್ಪುಗಳಾಗಿದ್ದಾವೆ ಅದನ್ನು ಕರೆಕ್ಟ್ ಮಾಡಿ ಮತ್ತೆ ಜನಕ್ಕೆ ನಮ್ಮ ಪಾಸಿಟಿವ್ನೆಸ್ಸಲ್ಲಿ ಹೋಗ್ಬೇಕೆ ಹೊತ್ತು ನೆರೆಯವರು ನೆಗೆಟಿವ್ ಇದ್ದಾರೆ, ನಮ್ಮದು ಹಿಂಗಿದೆ, ಅವ್ರದ್ದು 12 ಆಕ್ಸಿಡೆಂಟ್ ಆಗಿದೆ, ನಮ್ದು 2 ಆಕ್ಸಿಡೆಂಟ್ ಆಗಿದೆ ತಗೊಳ್ಳಿ ಅನ್ನೋ ಮಾರ್ಕೆಟಿಂಗ್, ಎಥಿಕಲ್ ಮಾರ್ಕೆಟಿಂಗ್ ಅಂತೂ ನಮ್ದು ಅಲ್ಲೇ ಅಲ್ಲ. ನಮ್ಮದು ನೀವು ಯೂಸ್ ಮಾಡಿದ್ರೆ, ಈಗ ಬ್ರಹ್ಮೋಸ್ ಅಂತ ಮಿಸೈಲ್ ಯೂಸ್ ಮಾಡಿದ್ರೆ ನೀವೆಷ್ಟು ಸೇಫ್ಟಿ, ತೇಜಸ್ ಅಂತ ಯೂಸ್ ಮಾಡಿದ್ರೆ ನೀವು ಎಷ್ಟು ಇಂಧನ ಉಳಿಸ್ತೀರಾ, ಇಲ್ಲ ಪರ್ ಅವರ್ ರೇಟ್ ಎಷ್ಟು ಕಮ್ಮಿ ಇರುತ್ತೆ, ನಿಮಗೆ ಮೇಂಟೆನೆನ್ಸ್ ಎಷ್ಟು ಈಸಿ ಆಗುತ್ತೆ. ಒಂದು ಮಿಲ್ಟ್ರಿ ಏರ್ಕ್ರಾಫ್ಟ್ನ ನೀವು ತೊಗೊಂಡ್ರೆ ಅದರ ಆಯುಸ್ ಬಂದು 30 ವರ್ಷ. ಓಕೆ ಸರ್. ನೀವು 30 ವರ್ಷ ಮದುವೆ ಆದಂಗೆ ಅದನ್ನು. ಸೊ ಆ 30 ವರ್ಷಕ್ಕೆ 1 ತಿಂಗಳು ಮೇಂಟೆನೆನ್ಸು, ವಾರದ ಮೇಂಟೆನೆನ್ಸು, ತಿಂಗಳು ಮೇಂಟೆನೆನ್ಸು, ಫ್ಲೈಯಿಂಗ್ ಕಾಸ್ಟು ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನೆಲ್ಲ ನೋಡಿದ್ರೆ ತೇಜಸ್ ಇಟ್ಕೊಳ್ಳೋ ಅಡ್ವಾಂಟೇಜು ಎಷ್ಟಿದೆ ಅಂತ ಮನವರಿಕೆ ಮಾಡ್ಕೊಂಡು ನಾವು ಹೆಲ್ತಿ ಮಾರ್ಕೆಟಿಂಗ್ ಮಾಡ್ಕೊಂಡೇ ಹೋಗ್ತೀವಿ ಹೊತ್ತು ಈ ಥರ ನೆಗೆಟಿವ್ ಮಾರ್ಕೆಟಿಂಗ್ ಮಾಡ್ಕೊಂಡು ಹೋಗೋಕ್ಕೆ ನಮಗೆ ಆಗಲ್ಲ. ಅದು ಪಾಕಿಸ್ತಾನ ಅಂತವ್ರ ಕೈಲೇ ಆಗೋದು, ಇನ್ಯಾರ ಕೈಲೂ ಆಗಲ್ಲ. ಈಗ F-35 ಅಂತ ಯುದ್ಧ ವಿಮಾನನೇ 13 ಸಲ ಬಿದ್ದೋಗಿದೆ. ವಿಶ್ವದಲ್ಲೇ ಅತ್ಯಾಧುನಿಕ ಯುದ್ಧ ವಿಮಾನ. ನೀವು ಕೇರಳಲ್ಲಿ ನೋಡಿದ್ರಲ್ಲ, ಅದು ತಗೊಂಡೋಗಿ ತಿಂಗಳಾನುಗಟ್ಲೆ ನಿಲ್ಲಿಸಿದ್ದು. ಹೌದು ಸರ್. ತಗೊಂಡೋಗಿ ಕೊನೆಗೆ ಯಾರ ಕೈಲೂ ರಿಪೇರಿ ಮಾಡದೆ ಅದನ್ನೆಲ್ಲ ಬಿಚ್ಚಿ ಒಂದು ಏರ್ಕ್ರಾಫ್ಟ್ಗೆ ಹಾಕೊಂಡು ತಗೊಂಡೋಗೋ ಅಂಥ ಪರಿಸ್ಥಿತಿ ಬಂತು. ಹಂಗೆ ಅಂದ್ಬಿಟ್ಟು F-35 ಚೆನ್ನಾಗೇ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಇವಾಗ ಮೊನ್ನೆ ಸೌದಿ ಅರೇಬಿಯಾ ಅವ್ರು ಸೈನ್ ಹಾಕಿದ್ದಾರೆ, F-35 ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಥರ ಯಾವುದೋ ಒಂದು ಸಣ್ಣ ತಪ್ಪು ಎರಡನೇದು ಇದಾಗೋಯ್ತು ಅಂತ ಮಾತ್ರಕ್ಕೆ ಪ್ಲೇನೇ ಚೆನ್ನಾಗಿಲ್ಲ, ಭಾರತದವ್ರ ಕೈಲಿ ಪ್ಲೇನೇ ಮಾಡೋಕ್ಕಾಗಲ್ಲ ಅನ್ನೋದೆಲ್ಲ ತಪ್ಪು. ಎಲ್ಲ ಏರ್ಕ್ರಾಫ್ಟ್ಗಂತ ಮಾಡಿದ್ಮೇಲೆ ಒಂದು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಎಂಥ ಕಾರು BMW ಬೆನ್ಸ್ ತಗೊಂಡ್ರೂ ಆಕ್ಸಿಡೆಂಟ್ ಆಗಿ ಸತ್ತಿರೋ ಇನ್ಸಿಡೆಂಟ್ ಇದೆ. ಏನೇ ಶಾಕ್ ಫುಲ್ ಪ್ರೂಫು, ಬೇರ್ ಬ್ಯಾಗ್ಸು ಇದಿಟ್ಟಿದ್ದೀವಿ, ಏನೇ ಇದ್ರೂ ಯಾವುದೋ ಒಂದು ಅತಾಚುರಿ ನಡೆಯುತ್ತೆ. ಸೊ ಇಂಥವೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ದೇನೆ ಏನಕ್ಕೆ ಈ ಒಂದು ಇನ್ಸಿಡೆಂಟ್ ಆಯಿತು, ವಿಶ್ವಮಟ್ಟದಲ್ಲಿ ಯಾಕೆ ಈ ಥರ ಹೆಸರು ನಮಗೆ ಒಂದು ನೆಗೆಟಿವ್ ಬಂತು, ಆ ಕಾರಣಗಳೇನು, ಅದು ಮತ್ತೆ ರಿಪೀಟ್ ಆಗದೆ ಇರೋಂಗೆ ನಾವು ಏನು ಮಾಡಬೇಕು, ಇದು ಹೆಚ್ಚಿಗೆ ಬೇಗ ತನಿಖೆ ಆಗಿ ತಕ್ಷಣ ಇದಕ್ಕೆ ಒಂದು ರಿಸಲ್ಟು ಒಂದು ಇದು ಕೊಟ್ಟ ಮೇಲೆ ಈ ಒಂದು ಮಾತನಾಡೋ ಇದನ್ನೆಲ್ಲ ನೆಗೆಟಿವ್ ಎಲ್ಲ ಬಾಯಿ ಮುಚ್ಚಿದಂಗೆ ಆಗುತ್ತೆ. ಹೌದು ಸರ್. ಇನ್ನೊಂದು ಪಾಕಿಸ್ತಾನಕ್ಕೆ ಧೈರ್ಯ ಇಲ್ಲ, ನಾವು ಇದನ್ನ ಮಾಡಿದ್ದೀವಿ, ನಮ್ದು ಇಷ್ಟೊಂದು ಒಳ್ಳೆ ಮಟ್ಟದಲ್ಲಿ ಇದೆ ತಗೊಳ್ಳಿ ಅಂತ ಹೇಳಿ. ಅವ್ರಿಗೆ ಇದೇ ಆಪ್ಷನ್ ಸರ್. ಏನಾದರೂ JF-17 ಅವ್ರದ್ದು ಡಿಸೈನ್ ಅಲ್ಲ, ಅದು ಚೈನಾದವ್ರು ಕೊಟ್ಟಿರೋ ಡಿಸೈನು, ಇಂಜಿನ್ನು ಚೈನಾದವ್ರದ್ದು. ತೇಜಸ್ ಆಗಲ್ಲ. ತೇಜಸ್ ಫಸ್ಟ್ ಬೋಲ್ಟಿಂದ ಹಿಡಿದು ಕೊನೆ ಕಂಪ್ಲೀಟ್ ಆಗೋ ತನಕ ಕಂಪ್ಲೀಟ್ ಡಿಸೈನ್ ಭಾರತೀಯ. ಹೌದು ಸರ್. ಅದು ಪಾಕಿಸ್ತಾನದವರು ಅವರು ಚೈನಾಯಿಂದ ತಗೊಂಡು ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿಲಿ ಮಾಡ್ತಾ ಇದ್ದಾರೆ ಅಷ್ಟೇ. ಅದು ಸರ್ ತುಂಬ ಆಳವಾದ ಮತ್ತು ಅಗಲವಾದ ಮತ್ತು ಸ್ಪಷ್ಟವಾದಂತಹ ಒಂದು ನಮ್ಮ ವೀಕ್ಷಕರಿಗೆ ವಿವರಣೆಯನ್ನು ನೀಡಿದ್ದೀರಾ. ನಾವು ನಮ್ಮ ತೇಜಸ್ ಒಂದು ಯಂತ್ರವಲ್ಲ, ಬರೀ ಅದು ನಮ್ಮ ಒಂದು ಭಾರತದ ಹೆಮ್ಮೆ ಆಗಿತ್ತು. ನಾವು ಅದ್ರ ಜೊತೆಗೆ ನಮ್ಮ ದುರದೃಷ್ಟವಶಾತ್ ಒಬ್ಬ ಪೈಲಟ್ ಅವ್ರನ್ನ ಕೂಡ ಕಳ್ಕೊಂಡಿದ್ದೀವಿ. ಈ ಒಂದು ಘಟನೆ ನಮಗೆ ಕಲಿಸೋದೇನೆಂದರೆ, ನಾವು ಇವತ್ತು ಯಾರೋ ಒಬ್ಬ ಪೈಲಟ್ ಒಂದು ಯುದ್ಧ ವಿಮಾನದಲ್ಲಿ ಏರಬೇಕಾದ್ರೆ ಅವ್ನು ಸುಮ್ಮನೆ ಏನೋ ಒಂದು ಮಾಡಬೇಕು ನನ್ನ ಕೆಲಸ ಅಂತ ಇರೋದಿಲ್ಲ. ಅದ್ರ ಬದಲಾಗಿ ಒಂದು ಸಾವಿನ ಜೊತೆ ಒಂದು ಸರಸ ಆಡಿದಂತಹ ಒಂದು ಇದು ಸಮಯ ಅದು. ಅಂತ ಒಂದು ಇದರಲ್ಲೂ ಕೂಡ ನಾನು ಮೇಲ್ಗಡೆ ಹೋದರೆ ಕೆಳಗೆ ಬರ್ತೀನೋ ಇಲ್ಲೋ ಏನಾಗುತ್ತೆ ಎಂದು ಏನು ಲೆಕ್ಕಿಸದೆ ನಾನೊಂದು ಇದನ್ನು ಮಾಡಬೇಕಾಗಿತ್ತು, ಇದು ನನ್ನ ಕಾರ್ಯ ಅಂತೇಳಿ ಅಂದ್ಕೊಂಡು ಅವ್ರು ಏನು ಹೋಗ್ತಾರಲ್ಲ ಅಂಥವ್ರಿಗೆ ನಾವು ನಿಜವಾಗ್ಲೂ ಒಂದು ಸಲಾಮ್ ಹೇಳಲೇಬೇಕು ಸರ್. ಖಂಡಿತ ನಿಜವಾಗ್ಲೂ ಅವ್ರಿಗೊಂದು ಸಲಾಮ್ ಹೇಳಲೇಬೇಕು. ನಮ್ಮ ದೇಶದ ಒಂದು ಎಕ್ಸಿಬಿಟ್ ಮಾಡ್ತಾರೆ ನಮ್ಮ ಸ್ಟ್ರೆಂತ್ನ.
ಹಾಂ ಸೊ ಅದಕ್ಕೆ ಹೋಗಿರ್ತಾರೆ. ನೀವು ಕ್ರಿಕೆಟ್ ಪ್ಲೇಯರ್ ಅಲ್ಲಿ ಎಷ್ಟು ಜನ ನೋಡ್ತಾ ಇರ್ತಾರೋ, ಹೇಗೆ ನಮ್ಮ ದೇಶ ಗೆಲ್ತಾ ಇದೆ ಅಂತಾರೋ, ಅದೇ ಥರ ನಮ್ಮ ದೇಶದ ಆ ಒಂದು ಪ್ರಾಡಕ್ಟ್ನ ಮಾರಾಟ ಮಾಡೋಕ್ಕೆ ಒಂದು ನೆಕ್ಸ್ಟ್ ನಮ್ಮಲ್ಲಿರುವ ಶಕ್ತಿ, ನಮ್ಮಲ್ಲಿರುವ ಟ್ಯಾಲೆಂಟು ಅದನ್ನೆಲ್ಲ ವಿಶ್ವಕ್ಕೆ ಪ್ರದರ್ಶನ ಮಾಡೋಕ್ಕೆ ಹೋಗಿರ್ತಾರೆ. ನಮ್ಮ ಭಾರತದ ರೆಪ್ರೆಸೆಂಟೇಟಿವ್ ಆಗಿ ಹೋಗಿರ್ತಾರೆ. ಪೈಲಟ್ ಹೆಸರುಗಳು ಎಷ್ಟೋ ಸಲ ಗೊತ್ತೇ ಆಗಲ್ಲ ನಮಗೆ, ಯಾರು ತೀರೋದ್ರು ಅಂತ ಪೈಲಟ್ ಹೆಸರೇ ಗೊತ್ತಾಗಲ್ಲ. ಇದರಲ್ಲಿ ಹಂಗೆ ನೋಡೋಕೆ ಹೋದರೆ ಪೈಲಟ್ ಹೆಸರು ಭಾಳ ಬೇಗನೆ ಕೊಟ್ಟರು. ಪಾಪ ಅಂಥವ್ರನ್ನ ನಾವು ಯಾವತ್ತು ಅವರು ರಿಯಲ್ ಹೀರೋಸ್ ಆಫ್ ನಮ್ಮ ಲೈಫ್. ಹೌದು, ಅವ್ರಗಳ ಫೋಟೋ ಇಟ್ಕೊಂಡು ಅವ್ರನ್ನ ಉತ್ಸಾಹ ತಗೊಂಡು ನಾವು ಮೇಲೆ ಬರಬೇಕು. ಹೊತ್ತು ಯಾರನ್ನೋ ತೋರಿಸ್ಕೊಂಡು ಯಾರೋ ಫಿಲಮ್ ಆ್ಯಕ್ಟ್ರ್ಗಳಿಂದ ಇಟ್ಕೊಂಡು ಹೋಗೋ ಅಂಥದ್ದಲ್ಲ. ಹೌದು ಸರ್. ಮತ್ತೆ ನಮ್ಮ ತೇಜಸ್ ತನ್ನ ಮೇಲಿನ ಎಲ್ಲ ಕಳಂಕವನ್ನು ತೊಳೆದುಕೊಂಡು ಮತ್ತೆ ಹಾರಾಡಲಿ ಅಂತೇಳಿ ಹಾರೈಸುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ತುಂಬುರದಾದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಕೇಳಿದ್ರಲ್ಲ, ಇದು ನಮ್ಮ ಪುಟಾಣಿ ತೇಜಸ್ನ ಒಂದು ಕಥೆಯಾಗಿತ್ತು. ಮತ್ತೆ ಮುಂದಿನ ವಾರ ಇದೇ ರೀತಿಯಾದ ವಿಶೇಷವಾದಂತಹ ಸುದ್ದಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಯಾವಾಗಲೂ ನೋಡ್ತಾ ಇರಿ ಸಂಯುಕ್ತ ಕರ್ನಾಟಕ. ಧನ್ಯವಾದಗಳು.